ಹಾಲ್ಕೋವಾ ರೆಡಿ. ಈಗ ಈ ಕಳ್ಬೇಕು ಅದ್ ಹೇಗ್ ಓಡ್ಕೊಂಡ್ ಬರತ್ತೆ ಅಂತ ನೋಡಿ ಸರ್. ಆಹಾ, ಎಲ್ಲಿಂದ ಬರ್ತಿದೆ ಈ ಸ್ಮೆಲ್ಲು? ಬೇಗ ಬಾ ತಿನ್ನು ಅಂತ ಹೇಳಿ ನನ್ನ ಕರೀತಾ ಇದೆ ಅನ್ನಿಸ್ತದೆ. ಹಬ್ಬ, ಹೊರಗ್ ಯಾರೂ ಇಲ್ಲ. ಸೈಲೆಂಟ್ ಆಗಿ ಹೋಗಿ ತೃಪ್ತಿಯಾಗಿ ತಿಂದು ಗೊತ್ತಾಗದೆ ಇರೋಗ್ ವಾಪಸ್ ಬರ್ಬೇಕು. ಅಬ್ಬಾ, ಮೊದ್ಲೇ ಕತ್ಲಲ್ಲಿ ಹೋಗ್ತಿದ್ದೀನಿ. ಈ ರಿಂಗ್ ಏನಾದ್ರೂ ಶೈನ್ ಆಗ್ಬಿಟ್ರೆ ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ. ಸಿಕ್ಕಾಕೋಬಾರ್ದು. ನಿನಗೆ ಹಾಲ್ಕೋವಾ ಎಷ್ಟಿಷ್ಟ ಅಂತ ಮುಂಚೆನೆ ಹೇಳಿದ್ಯಾ ಅಲ್ವಾ? ಪಾಪ ಈ ಟೈಮಲ್ಲಿ ಒಬ್ಳೆ ಬಂದು ನೀನು ಭಯ ಪಡ್ತೀಯ ಅಂತ ಹೇಳಿ ಅದಕ್ಕೆ ನಾವಿಬ್ರು ಇಲ್ಲಿ ಬಂದ್ವಿ. ನೀ ತಿನ್ನು. ಓಕೆ ಶೌರ್ಯ, ಥ್ಯಾಂಕ್ಸ್. ಅಮ್ಮ, ಏನು ಬುದ್ಧಿ ಇದ್ಯಾ ನಿಂಗೆ? ನೀನಲ್ಲಿ ಕುಡ್ದಿದ್ಯಾ ಅಂತ ನನ್ನ ಹತ್ರ ಒಂದ್ ಮಾತಾದ್ರೂ ಹೇಳ್ಬೋದಿತ್ತಲ್ವಾ? ನೀನ್ ಮಾಡಿರೋ ಘನ ಕಾರ್ಯ ಗೊತ್ತಿಲ್ಲದೆ ನಾನು ಹೋಗಿ ಮಾತಾಡ್ಬಿಟ್ಟೆ. ಅಲ್ಲಿಗೆ ಹೋಗಿ ಎಲ್ಲರ ಮುಂದೆ ನಾನ್ ಎಷ್ಟು ಚೀಪಾಗಿ ಕಾಣಿಸ್ತೆ ಗೊತ್ತಾ? ಅದು ಅಮ್ಮ, ಹೇಳಿದ್ರೆ ನೀನ್ ಬೈತ್ಯ ಅಂತ ಭಯ ಪಟ್ಕೊಂಡು ಹೇಳಿಲ್ಲ. ಹೇಗೂ ಒಂದು ಅವಕಾಶ ಸಿಕ್ತು. ಆ ಆದ್ಯನ್ನ ಹೇಗಾದ್ರೂ ಮಾಡಿ ನಿನ್ ಕಾಲಕ್ ಬೀಳೋ ಹಾಗೆ ಮಾಡೋಣ ಅನ್ಕೊಂಡೆ. ಎಲ್ಲಾನು ರಿವರ್ಸ್ ಆಗೋಯ್ತು. ನನ್ ತಲೆ ತೆಗೆದು ಅವ್ರ ಕಾಲ್ ಹತ್ರ ಇಡ್ಬೇಕಾಗಿ ಬಂತು. ನಿಮ್ ಬುದ್ಧಿಗೆ ಏನಾಗಿತ್ತು? ನೀವಾದ್ರೂ ನಿಜ ಹೇಳ್ಬೋದಾಗಿತ್ತಲ್ವಾ? ಸಾರಿ ಆಂಟಿ. ಏನು ಸಾರಿ? ಯಾರಿಗ್ ಬೇಕು ನಿಮ್ ಸಾರಿ? ಪ್ರಾಣನೇ ಹೋದ್ಮೇಲೆ ಪಂಚಭಕ್ಷ ಪರಮಾನ್ನ ಯಾರಿಗ್ ಬೇಕು? ಅವತ್ತು ಆ ಪಾರ್ವತಿ ನನಗ್ ಮೋಸ ಮಾಡಿದ್ಲು. ಇವತ್ತು ನೀನ್ ನನಗ್ ಮೋಸ ಮಾಡ್ದೆ. ನಾನು ಅಲ್ಲಿಗೆ ಹೋದಂತ ಪ್ರತಿ ಸಲ ಹೀಗೆ ತಲೆ ತಗ್ಗಿಸ್ಕೊಳ್ಳುವಂತ ಪರಿಸ್ಥಿತಿ ಬರ್ತಾನೆ ಇದೆ. ಸಾರಿ ಅಮ್ಮ. ಇವಾಗ ಈ ಫೋನ್ ಯಾಕೆ ಕೊಡಿಲಿ? ಏಯ್ ಶೌರ್ಯ, ಇಲ್ಲಿ ಈ ಕಡೆ ತಿರ್ಗಮ್ಮ, ಕೈ ತಿರುಗ್ಸು. ಶೌರ್ಯ, ಡಾಕ್ಟರ್ ನೀವ್ ಚೆಕ್ ಮಾಡ್ತಾ ಇರಿ. ಅಶ್ಮಿತಾ ಚೆಕ್ ಮಾಡಿಸ್ಕೋ. ಈ ಕಡೆ ತಿರ್ಗಮ್ಮ. ಅಯ್ಯೋ, ಇವ್ರು ನನ್ ಫೋನ್ ಬೇರೆ ತಗೊಂಡ್ ಹೋದ್ರು. ಏನ್ ಮಾಡ್ತಾರೋ ಏನೋ. ಕದಲ್ಸ್ಬೇಡಿ ಮೇಡಮ್. ಸರ್
ವಾಸುದೇವ್. ರಾಜಿ, ವಾಸುದೇವ್ ಮೆಸೇಜ್ ಮಾಡಿದ್ದಾರೆ. ನೋಡಿ ಸರ್. ನಾಳೆ ದುಬೈ ಶೇಖ್, ಲಂಡನ್ ಡಯಾನಾ ಬರ್ತಾ ಇದ್ದಾರೆ. ನಮ್ಮ ಹತ್ರ ಇರೋ ನಿಧಿನ ಅವರಿಗೆ ಕೊಡ್ಬೇಕು. ರೆಡಿಯಾಗಿ ಇರು. ಇದೇನು ಗಾಯನೇ ಆಗಿಲ್ವಲ್ಲ? ಸರಿ ಬಿಡು, ಒಂದ್ಸಲ ಚೆಕ್ ಮಾಡ್ಬಿಡೋಣ. ಮೇಡಮ್, ಸ್ವಲ್ಪ ತಡ್ಕೊಮ್ಮ. ನೋವಾಗ್ತಿದೆ ಡಾಕ್ಟರ್. ಅಂದ್ರೆ ಇವಳು ವಾಸುದೇವ್ ಜೊತೆ ಸೇರ್ಕೊಂಡು ಇದನ್ನೆಲ್ಲ ಮಾಡಿದಳ. ರಾಜಿ ಬಾ. ಟೈಮ್ ಯಾಕೆ ನೋಡ್ತಿದ್ದೀರಾ? ವೇಟ್ ಮೇಡಮ್, ಟೈಮ್ ಆಯ್ತು, ನಾನು ಹೊರಡ್ತೀನಿ. ಡಾಕ್ಟರ್ ಹೊರಟೋದ್ರಾ? ಏನಂದ್ರು? ಏನ್ ಹೇಳ್ತಾರ ರಾಜಿ, ಹೋಗ್ ಬರ್ತೀವಿ ಅಂತಾರೆ ಅಷ್ಟೇ ಅಲ್ವಾ? ಹಾ, ಅದ್ ಸರಿ. ಸರಿ ಅಶ್ಮಿತಾ. ಇವ್ರು ಏನ್ ಮಾತಾಡ್ತಿದ್ದಾರೆ? ಹುಚ್ಚು ಇವ್ರಿಗೆ ಹಿಡ್ತಿದ್ಯಾ, ನನಗ್ ಹಿಡಿಸ್ತಿದಾರ? ಅಬ್ಬಾ, ನನ್ ಇನ್ಫಾರ್ಮೇಶನ್ ಎಲ್ಲ ಗೊತ್ತಾಗೋಗ್ಬಿಡ್ತ. ನಾಳೆ ದುಬೈ ಶೇಖ್ ಬರ್ತಿದಾನ. ಹೇಗಾದ್ರೂ ಹೋಗಿ ಮೀಟ್ ಮಾಡ್ಬೇಕು.